ಇತ್ತೀಚೆಗೆ ಗದಗ ಜಿಲ್ಲೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ವಿಡಿಯೋ ನೋಡಿರ್ತಾರೆ, ತುಂಬಾ ವೈರಲ್ ಆಗ್ತಿದೆ. ಒಬ್ಬನ ಹುಡುಗನ ಮನೆಯಲ್ಲಿ ನಿಧಿ ಸಿಗುತ್ತೆ. ಸೊ ಆ ನಿಧಿ ಗೌರ್ಮೆಂಟಿಗೆ ಒಪ್ಸಿದ್ರ ಅಥವಾ ಗೌರ್ಮೆಂಟಿಗೆ ಒಪ್ಸಿದ ಮೇಲೆ ಅದು ಏನಾಯ್ತು, ಗೌರ್ಮೆಂಟ್ ಇವರಿಗೆಲ್ಲ ಏನು ಕೊಡ್ತು, ಅದೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಜನವರಿ 10, 2026ಕ್ಕೆ ಗದಗ ಜಿಲ್ಲೆ ಲಕ್ಕುಂಡಿ ಅನ್ನೋ ಗ್ರಾಮದಲ್ಲಿ ಗಂಗವ್ವ ರಿತ್ತಿ ಅನ್ನೋರು ಅವರ ಮನೆ ರೆನೋವೇಟ್ ಮಾಡ್ತಾ ಇರ್ತಾರೆ. ಸೊ ರೆನೋವೇಟ್ ಮಾಡುವಾಗ ಏನು ಮಾಡ್ತಾರೆ, ಯೂಶ್ವಲಿ ಈ ಒಂದು ಮನೆ ಕಟ್ಟೋಕ್ಕೆ ಪಾಯ ಅಂತ ಹೇಳ್ತಾರೆ. ಸೊ ಪಾಯ ಅಂದರೆ ಇವಾಗ ಬಿಲ್ಡಿಂಗ್ ಎಷ್ಟು ಹೈಟ್ ಕಟ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರ ಮೇಲೆ ಎಷ್ಟು ಅಡಿ ನಾವು ಗುಂಡಿನ ಅಗಿಬೇಕು ಅನ್ನೋದು ಪಾಯನ. ಸೊ ಇವರು ಒಂದು ಸುಮಾರು 4 ರಿಂದ 6 ಅಡಿ ಅಗ್ದಿರ್ತಾರೆ. ಕಾರ್ಮಿಕರು ಇರ್ತಾರೆ ಕೆಲಸಕ್ಕೆ ಬಂದಿರೋರು. ಅವ್ರಿಗೆ ಈ ಥರ ಅಗಿಯುವಾಗ ಟನ್ ಅಂತ ಸೌಂಡ್ ಕೇಳುತ್ತೆ. ಸೊ ಅದೇನು ಅಂತ ನೋಡಿದಾಗ ಅವ್ರಿಗೆ ತಾಮ್ರದ ಒಂದು ಕೊಡ ಸಿಗುತ್ತೆ. ಆ ತಾಮ್ರದ ಕೊಡನ ಸೈಡ್ಗೆ ಇಡುವಾಗ ಆ ಗಂಗವ್ವ ರಿತ್ತಿಯವರ ಮಗ ಪ್ರಜ್ವಲ್ ಅನ್ನೋನು ಈತ 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರ್ತಾನೆ. ಇವನು ಏನು ತಾಮ್ರದ ಒಂದು ಮಡಿಕೆ ಇರುತ್ತೆ, ಅದನ್ನು ಓಪನ್ ಮಾಡಿ ನೋಡಿದಾಗ ಫುಲ್ಲು ಅದರಲ್ಲಿ ಬಂಗಾರ ಇರುತ್ತೆ. ಸೊ ಆ ಹುಡುಗ ಏನು ಮಾಡ್ತಾನೆ, ಅವ್ರ ಅಮ್ಮಂಗೆ ತಿಳಿಸಿ ಹೇಳ್ತಾನೆ, ಅಮ್ಮ ಇದು ಸರ್ಕಾರಕ್ಕೆ ಸೇರಿದ್ದು. ಯಾಕಂದರೆ ಆ ಹುಡುಗ ಆ ಊರಿನವನೇ ಆಗಿರೋದ್ರಿಂದ ಅವನಿಗೆ ಗದಗ ಎಂಥ ಐತಿಹಾಸಿಕ ಸ್ಥಳ ಅಂತ ಅವನಿಗೆ ಗೊತ್ತಿರುತ್ತೆ. ಯಾಕಂದರೆ ಗದಗ ಒಂದು ಐತಿಹಾಸಿಕ ಸ್ಥಳ, ಸುಮಾರು ವರ್ಷ ಅಲ್ಲಿ ಕಲ್ಯಾಣ ಚಾಲುಕ್ಯರು ಆಳಿದಂಥ ಸ್ಥಳ ಅದು. ಸೊ ಆ ಸ್ಥಳದಲ್ಲಿ ಸಿಕ್ಕಿರೋಂಥ ಈ ನಿಧಿ ಇದು ನಮ್ಮದಲ್ಲ, ಇದು ಸರ್ಕಾರಕ್ಕೆ ಸೇರಿದ್ದು, ಅದನ್ನು ಸರ್ಕಾರಕ್ಕೆ ಒಪ್ಸೋಣ ಅಂತ ಅವ್ರ ಅಮ್ಮಂಗೆ ತಿಳಿಸಿ ಹೇಳ್ತಾನೆ. ಅದಕ್ಕೆ ಅವರಮ್ಮ ಕೂಡ ಸರಿ ಅಂತ ಹೇಳ್ತಾರೆ. ಆಮೇಲೆ ಅವರಿಬ್ಬರು ಸೇರಿ ಅಲ್ಲಿರೋವಂಥ ಗ್ರಾಮದ ಹಿರಿಯರಿಗೆ ತಿಳಿಸ್ತಾರೆ. ಆಮೇಲೆ ಗ್ರಾಮದ ಹಿರಿಯರು ಪೊಲೀಸರು ಕೂಡ ಇನ್ಫಾರ್ಮ್ ಮಾಡ್ತಾರೆ. ಇಷ್ಟಲ್ಲ, ಈ ಒಂದು ನ್ಯೂಸ್ ಏನಾಗುತ್ತೆ ಇಡೀ ಊರಿಗೆ ಹಬ್ಕೊಳ್ಳುತ್ತೆ. ಸೊ ಆಬ್ವಿಯಸ್ಲಿ ಚಿಕ್ಕವರಿದ್ದಾಗಲಿಂದನೂ ನಮಗೆ ನಿಧಿ ಅಂದರೆ ಏನೋ ಒಂದು ಕ್ಯೂರಿಯಾಸಿಟಿ. ನಿಧಿ ಅಂದರೆ ಬಂಗಾರನೇ ಸಿಗಬೇಕು ಅಂತಲ್ಲ, ಚಿಕ್ಕವರಿದ್ದಾಗ ಸುಮ್ಮನೆ ಒಂದು ಗುಂಡಿನ ಅಗಿಯುವಾಗ ಏನೋ ಒಂದು ಕಬ್ಬಿನದು ಮೊಳೆನೋ ಅಥವಾ ಯಾವುದೋ ಪ್ಲಾಸ್ಟಿಕ್ ಕಾರೋ ಏನೋ ಈ ಥರ ಸಿಕ್ಕರೆ ತುಂಬ ಖುಷಿ ಪಡುವಂಥ ವಿಚಾರ ಆವಾಗ ನಮಗೆ. ಯಾಕಂದರೆ ನಮ್ಮ ಜನನೇ ಹಂಗೆ, ಫ್ರೀ ಆಗಿರೋದು ಏನಾದರೂ ಸಿಕ್ಕರೂ ಕೂಡ ತುಂಬಾ ಖುಷಿ ಪಡ್ತಾರೆ. ಸೊ ಹೀಗಿರುವಾಗ ಅದೇ ಊರಲ್ಲಿ ಒಂದು ಬಂಗಾರ ಇರೋವಂಥ ಒಂದು ಚಿನ್ನದ ಒಂದು ಹುಂಡಿ ಸಿಕ್ಕಿದೆ ಅಂತಂದರೆ ಆಬ್ವಿಯಸ್ಲಿ ಜನರಿಗೆ ಒಂದು ಕುತೂಹಲ ಅನ್ನೋದು ಇದ್ದೇ ಇರುತ್ತೆ. ಆ ಕಾರಣಕ್ಕೆ ಅಲ್ಲಿ ಜನ ಸೇರ್ಕೊತಾರೆ. ಹಾಗೆ ಈ ಕಡೆ ಗ್ರಾಮದ ಹಿರಿಯರು ಏನು ಮಾಡ್ತಾರೆ, ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ಪೊಲೀಸರು ಬರೋವರೆಗೂ ಏನು ಮಾಡ್ತಾರೆ, ಆ ಒಂದು ಚಿನ್ನದ ನಿಧಿನ ಏನು ಮಾಡ್ತಾರೆ, ಅಲ್ಲೇ ಇರೋವಂಥ ಗಣೇಶ್ ಟೆಂಪಲಲ್ಲಿ, ಗಣೇಶ ದೇವಸ್ಥಾನದಲ್ಲಿ ಇದನ್ನ ಇಡ್ತಾರೆ. ಇಲ್ಲಿ ಆ ಒಂದು ನಿಧಿನ ಸರ್ಕಾರಕ್ಕೆ ಕೊಡೋಕ್ಕೆ ಯಾಕೆ ಡಿಸೈಡ್ ಮಾಡ್ತಾರೆ ಅನ್ನೋಕ್ಕೆ ಒಂದು 2 ರೀಸನ್ನು. ಒಂದು ಅವ್ರ ಮಗ ಇದು ನಮಗೆ ಸೇರಿದ್ದಲ್ಲ ಸರ್ಕಾರಕ್ಕೆ ಸೇರಿದ್ದು ಅಂತ ಹೇಳ್ತಾರೆ, ಒಂದು ರೀಸನ್. ಆದರೆ ಇನ್ನೊಂದು ಕಡೆ ಏನಂದರೆ ನಮ್ಮ ಜನ ಯಾವ ಥರ ನಂಬಿದ್ದಾರೆ ಅಂತಂದರೆ, ನಿಧಿ ಸಿಗೋದು ಒಳ್ಳೆಯ ಒಂದು ಲಕ್ಷಣ ಅಲ್ಲ, ನಿಧಿ ಸಿಕ್ಕರೆ ಒಳ್ಳೇದಾಗಲ್ಲ. ಯಾಕಂದರೆ ಸಾಮಾನ್ಯವಾಗಿ ನಿಧಿ ಯಾರನ್ನ ಭೂಮಿಲಿ ಅವಿಸಿಡ್ತಾರೆ ಅವರು ಆ ನಿಧಿ ಬೇರೆಯವ್ರಿಗೆ ಸಿಗಬಾರ್ದು ಅಂತ ಹೇಳಿ ಅದಕ್ಕೆ ಮಾಟ ಮಂತ್ರನೋ ಅಥವಾ ಏನೋ ಒಂದು ದಿಗ್ಬಂಧನೋ ಏನೋ ಒಂದು ಹಾಕ್ಸ್ತಾರೆ. ಸೊ ಅದನ್ನು ಇವಾಗ ಇವ್ರಿಗೆ ಸಿಕ್ಕಿದೆ ಅಂತಂದರೆ ಆ ದಿಗ್ಬಂಧನ ಬ್ರೇಕ್ ಮಾಡಿದೀನಿ ಅನ್ನೋ ಒಂದು ಬಿಲೀಫ್ ನಮ್ಮ ಜನರ ತಲೆಯಲ್ಲಿದೆ. ಸೊ ಆ ಕಾರಣಕ್ಕೂ ಕೂಡ ಅವರು ಸರ್ಕಾರಕ್ಕೆ ಒಪ್ಸಿರ್ಬೋದು. ಸೊ ಇದಾದ ಸ್ವಲ್ಪ ಹೊತ್ತಲ್ಲೇ ಏನು ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಬರ್ತಾರೆ. ಸೊ ಪೊಲೀಸ್ ಅಧಿಕಾರಿಯವರು ಬಂದು ಅದನ್ನು ಪೊಲೀಸ್ ಅಧಿಕಾರಿ ಮತ್ತು ತಹಶೀಲ್ದಾರ್ ಅವರು ಬಂದು ಅವ್ರ ಜೊತೆ ಒಬ್ಬ ಅಕ್ಕ ಸಾಲಿಗನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಕರ್ಕೊಂಡು ಬಂದು ಏನು ಮಾಡ್ತಾರೆ, ಅಲ್ಲಿರೋವಂಥ ಬಂಗಾರನ ಪರೀಕ್ಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 3 ಗಂಟೆ ಆದಮೇಲೆ ಅವ್ರಿಗೆ ಅರ್ಥ ಆಗಿದ್ದೇನು ಅಂತಂದರೆ, ಇದು ಕಂಪ್ಲೀಟಾಗಿ ಬಂಗಾರ ಇದೆ. ಆಮೇಲೆ ಇದು ಎಷ್ಟು ಸುಮಾರು 466ರಿಂದ 470 ಗ್ರಾಮ್ ಬಂಗಾರ ಇರುವಂಥದ್ದು ಅಂತ ಅಲ್ಲಿರುವಂಥ ಅಕ್ಕ ಸಾಲಿಗರು ಕನ್ಫರ್ಮ್ ಮಾಡ್ತಾರೆ. ಇನ್ನು ಇದು ಜನವರಿ 10ಕ್ಕೆ ಇಷ್ಟೆಲ್ಲ ನಡೆದ್ರೆ, ಇನ್ನು ಜನವರಿ 11ಕ್ಕೆ ಭಾರತೀಯ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆಯಿಂದ ಅಧಿಕಾರಿಗಳು ಬರ್ತಾರೆ. ಈ ಭಾರತೀಯ ಪುರಾತತ್ವ ಇಲಾಖೆಯಿಂದ ರಮೇಶ್ ಮೂಲಿಮನಿ ಅವರು ಬರ್ತಾರೆ. ಸೊ ಇವರು ಏನು ಮಾಡ್ತಾರೆ, ಅವರವರ ಒಂದು ಏನು ಟೆಕ್ನಿಕ್ಸ್ ಇರುತ್ತೆ ಅದೊಂದು ಟೆಕ್ನಾಲಜಿನ ಯೂಸ್ ಮಾಡಿ ಇದು ಪುರಾತನ ನಿಧಿನ ಅಥವಾ ಈ ಮನೆಯಲ್ಲಿ ಯಾರಿದ್ರೂ ಮುಂಚೆ ಪುರಾತನ ಆಸ್ತಿನ ಅಂತ. ಸೊ ಇಲ್ಲೇನಂತಾರೆ, ಪುರಾತನ ನಿಧಿ ಅಂತ ಅದು ಕನ್ಸಿಡರ್ ಆದರೆ ಅದು ಗೌರ್ಮೆಂಟ್ಗೆ ಹೋಗುತ್ತೆ. ಸೊ ಪುರಾತನ ಆಸ್ತಿ ಅಂತಂದರೆ ಅದು ಯಾರಿಗೆ ಸಿಕ್ಕಿರುತ್ತೆ, ಯಾವ ಮನೆಯಲ್ಲಿ ಸಿಕ್ಕಿರುತ್ತೆ, ಆ ಒಂದು ಅವರ ಮಕ್ಕಳಿಗೇನೋ ಅವರ ಮೊಮ್ಮಕ್ಕಳಿಗೇನೋ ಸೇರುವಂಥದ್ದು. ಸೊ ಇಲ್ಲಿ ಪುರಾತನ ನಿಧಿ ಮತ್ತು ಪುರಾತನ ಆಸ್ತಿಗೆ ಡಿಫ್ರೆನ್ಸ್ ಏನು ಅಂತಂದರೆ, ಪುರಾತನ ನಿಧಿ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಯಾವುದಾದ್ರೂ ಒಂದು ನಿಧಿ, ಯಾವುದಾದ್ರೂ ಒಂದು ವಸ್ತು ಭೂಮಿಯಲ್ಲಿ ಅವಸಿಟ್ಟಾಗ ಅದು 100 ವರ್ಷಕ್ಕಿಂತ ಜಾಸ್ತಿ ಕಾಲ ಅದು ಭೂಮಿ ಒಳಗಡೆ ಇದ್ದರೆ ಅದನ್ನು ಪುರಾತನ ನಿಧಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದರ ಜೊತೆಗೆ ಯಾವುದಾದ್ರೂ ರಾಷ್ಟ್ರ ಲಾಂಛನನೋ ಅಥವಾ ರಾಷ್ಟ್ರೀಯ ನಾಣ್ಯಗಳನ್ನೋ ಏನಾದರೂ ಇದ್ದರೆ ಅದನ್ನು ಪುರಾತನ ನಿಧಿ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ಆ ಒಂದು ಏನು ಸಿಕ್ಕಿರುತ್ತೆ ಭೂಮಿ ಒಳಗಡೆ ಅದು 100 ವರ್ಷದ ಕೆಳಗಡೆ ಇದ್ದರೆ, 100 ವರ್ಷಕ್ಕೂ ಕಮ್ಮಿ ಟೈಮಲ್ಲಿ ಭೂಮಿ ಒಳಗಡೆ ಇದ್ದರೆ ಅದು ಯಾವ ಮನೆಯಲ್ಲಿ ಸಿಗಿರುತ್ತೆ ಅವರ ಒಂದು ಮುಂದಿನ ಪೀಳಿಗೆಗೆ ಅದು ಪುರಾತನ ಆಸ್ತಿ ಅಂತ ಕನ್ಸಿಡರ್ ಮಾಡಿ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೇರಿಸುವಂಥ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಮೊದಲಿಗೆ ಬಂದಾಗ ಭಾರತೀಯ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಇದನ್ನು ಏನು ಪರಿಶೀಲನೆ ಮಾಡ್ತಾರೆ, ಅವ್ರಿಗೆ
ಒಂದು ಭಿನ್ನಾಭಿಪ್ರಾಯ ಹುಟ್ಟುತ್ತೆ. ರಾಜ್ಯ ಪುರಾತತ್ವ ಇಲಾಖೆ ಹೇಳುತ್ತೆ ಇದು ಪುರಾತನ ನಿಧಿ ಅಂತ ಹೇಳುತ್ತೆ. ಬಟ್ ಭಾರತೀಯ ಪುರಾತತ್ವ ಇಲಾಖೆ ಇದು ಪುರಾತನ ನಿಧಿ ಅಲ್ಲ, ಇದು ಪುರಾತನ ಆಸ್ತಿ, ಇದು 100 ವರ್ಷಕ್ಕೂ ಜಾಸ್ತಿ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ವಿಚಾರ ಯಾವಾಗ ಆ ನಿಧಿ ಹುಡುಕಿ ಕೊಟ್ಟಿರ್ತಾರಲ್ಲ, ಯಾವಾಗ ಅವ್ರಿಗೆ ಗೊತ್ತಾಗತ್ತೆ ಇದು ನಮ್ಮದೆಲ್ಲ ಸರ್ಕಾರದ್ದು ಅಂತ ಹೇಳಿ ಯಾರು ಒಪ್ಸಿರ್ತಾರೆ ಅವರೇ ಈ ಒಂದು ಮಾತನ್ನು ಕೇಳಿದಾಗ, ಇವಾಗ ಸರ್ಕಾರನೇ ಇದು ನಮ್ಮ ಪುರಾತನ ಆಸ್ತಿ ಅಂತ ಹೇಳುವಾಗ ಇದು ನಮಗೆ ಸೇರಬೇಕಾಗಿದ್ದು ಅಂತ ಇವಾಗ ಇನ್ನೊಂದು ವಿಡಿಯೋ ಅದು ವೈರಲ್ ಆಗ್ತಿದೆ. ಇದು ನಮಗೆ ಬೇಕು, ಇದು ನಮ್ಮದೇ, ನಮ್ಮ ಪುರಾತನ ಆಸ್ತಿ ಅಂತ ಹೇಳ್ತಿದ್ದಾರೆ ಅಂತ. ಸೊ ಇಲ್ಲೇನಂತಂದರೆ ಇದು ಕ್ಲಿಯರ್ ಆಗಿ ಎಕ್ಸಾಕ್ಟಾಗಿ ಪರಿಶೀಲನೆ ಮಾಡಿ ಡಿಸೈಡ್ ಮಾಡಿರೋಂಥದ್ದಲ್ಲ, ಸುಮ್ಮನೆ ನೋಡಿ ರಫ್ ಆಗಿ ಹೇಳಿರುವಂಥದ್ದು. ಸೊ ಇದಾದ ಮೇಲೆ ಮತ್ತೆ ಏನು ಮಾಡ್ತಾರೆ, ಮರುಪರಿಶೀಲನೆ ಮಾಡ್ತಾರೆ. ಮರುಪರಿಶೀಲನೆ ಮಾಡಿದಾಗ ಅವ್ರಿಗೆ ಅರ್ಥ ಆಗಿದ್ದೀರಂದರೆ ಇದು ಸುಮಾರು 400ರಿಂದ 500 ವರ್ಷದ ಹಿಂದೆದು ಅಂತ ಅರ್ಥ ಆಗುತ್ತೆ. ಸೊ ಇದಿಷ್ಟು ಗೊತ್ತಾದ ಮೇಲೆ ಏನು ಮಾಡ್ತಾರೆ, ಇದನ್ನು ಈ ಒಂದು ಬಂಗಾರನ, ಈ ಒಂದು ಚಿನ್ನನ ಸರ್ಕಾರ ತಮ್ಮ ವಶಕ್ಕೆ ಪಡ್ಕೊಳ್ಳುತ್ತೆ. ಸೊ ಇಲ್ಲಿ ಏನು ಅಂತಂದರೆ ಇದು ಯಾಕಂದರೆ ಗದಗ ಅನ್ನೋದು ಸುಮ್ಮನೆ ಯಾವುದೋ ಒಂದು ಗ್ರಾಮ ಅಲ್ಲ, ಇದೊಂದು ಐತಿಹಾಸಿಕ ತಾಣ ಆಗಿರುತ್ತೆ. ಸುಮಾರು ವರ್ಷಗಳ ಹಿಂದೆ, ಸುಮಾರು ಶತಮಾನಗಳ ಹಿಂದೆಯೇ ಕಲ್ಯಾಣ ಚಾಲುಕ್ಯರು ಆಳಿದಂಥ ಸ್ಥಳ ಇದು. ಇಲ್ಲಿ ಈ ಚಿನ್ನದ ನಾಣ್ಯಗಳು ಸಿಗೋದು ತುಂಬ ಕಾಮನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಏನು ಆ ಒಂದು ಲಕ್ಕುಂಡಿ ಅನ್ನೋದೇನಿದೆ ಇದು ಮುಂಚೆ ದ ಮಿಂಟ್ ಸಿಟಿ ಅಂತ ಕರೀತಿರ್ತಾರೆ. ಮಿಂಟ್ ಸಿಟಿ ಅಂದರೆ ಟಂಕಶಾಲೆ ಅಂತ. ಟಂಕಶಾಲೆ ಅಂದರೆ ಈ ಹಳೆ ಆಸ್ಥಾನದಲ್ಲಿ ಅಥವಾ ಹಳೆ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಮುದ್ರಿಸುವಂಥ ಒಂದು ಸ್ಥಾನ ಆಗಿರುತ್ತೆ ಇದು ಲಕ್ಕುಂಡಿ ಅನ್ನೋದು. ಆ ಕಾಲದಲ್ಲಿ ಇದಕ್ಕೆ ಲಕ್ಕುಗುಂಡಿ ಅಂತ ಕರಿತಿರ್ತಾರೆ. ಅದು ಹೋಗ್ತಾ ಹೋಗ್ತಾ ಇವಾಗ ಲಕ್ಕುಂಡಿಯಾಗಿ ಬದಲಾಗಿದೆ. ಸೊ ಆ ಕಾರಣಕ್ಕೆ ಇಲ್ಲಿ ನಿಧಿ ಅಥವಾ ಚಿನ್ನದ ನಾಣ್ಯ ಸಿಗೋದು ಸ್ವಲ್ಪ ಕಾಮನ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೀವು ಇದು ಐತಿಹಾಸಿಕ ಸ್ಥಳ ಅಂತ ಹೇಳೋಕ್ಕೆ ಸುಮಾರು 100ಕ್ಕಿಂತ ಜಾಸ್ತಿ ನಿಮಗೆ ದೇವಾಲಯಗಳು ಸಿಗುತ್ತೆ, 100ಕ್ಕಿಂತ ಜಾಸ್ತಿ ಪುರಾತನ ಬಾವಿಗಳು ನೀವು ನೋಡ್ಬೋದು. ಸೊ ಆ ಕಾರಣಕ್ಕೆ ಇದು ಸುಮ್ಮನೆ ಒಂದು ನಾರ್ಮಲ್ ಗ್ರಾಮ ಅಂತಲ್ಲ, ಇದು ಒಂದು ಐತಿಹಾಸಿಕ ಸ್ಥಳ ಆಗಿರೋದ್ರಿಂದ ಏನು ಮಾಡ್ತಾರೆ ಪೊಲೀಸರು, ಈ ಒಂದು ಸ್ಥಳದಲ್ಲಿ ಎಲ್ಲಿ ಅವರು ಮನೆ ಕಟ್ತಾ ಇರ್ತಾರೆ, ಎಲ್ಲಿ ಅಡಿಪಾಯ ಹಾಕ್ತಾ ಇರ್ತಾರೆ, ಆ ಒಂದು ಏರಿಯಾದಲ್ಲಿ ಚಿನ್ನ ಸಿಕ್ಕಿರೋದ್ರಿಂದ ಇಲ್ಲಿ ಇನ್ನೂ ನಾವು ಚಿನ್ನನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಏನು ಮಾಡಿದ್ದಾರೆ, ಆ ಒಂದು ಜಾಗನ ವಶಕ್ಕೆ ತೊಗೊಂಡಿದ್ದಾರೆ. ಆ್ಯಂಡ್ ಇವಾಗ ಸುಮಾರು ಟೆಕ್ನಾಲಜೀಸ್ ಇದೆ, ಆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಇನ್ನೂ ಏನಾದರೂ ಚಿನ್ನದ ಒಂದು ಸುಳಿವು ಸಿಗ್ಬೋದೇನೋ ಅಂತ ಒಂದು ಪರಿಶೀಲನೆ ಮಾಡೋದಕ್ಕೆ ಆ ಒಂದು ಏರಿಯಾನ ಇವಾಗ ಸರ್ಕಾರ ಅವರ ವಶಕ್ಕೆ ತೊಗೊಂಡಿದೆ. ಬಟ್ ಇಲ್ಲಿ ಮನೆಯವರ ಯಾವುದೋ ಆ ಮನೆ ಇರುತ್ತೆ, ಅವರ ಪ್ರಾಬ್ಲಮ್ ಏನು ಅಂತಂದರೆ ಅಟ್ಲೀಸ್ಟ್ ಮನೆ ಕೊಟ್ಕೊಳ್ಳೋಕ್ಕಾದ್ರೂ ನಮಗೆ ಬಿಡಿ ಅಂತ, ಸಿಕ್ಕಿರೋ ಚಿನ್ನದ ನಾಣ್ಯ ಅಂತೂ ಇವ್ರಿಗೆ ಸಿಗಲ್ಲ. ಸೊ ಅದು ಸರ್ಕಾರಕ್ಕೆ ಹೋಗಿದೆ, ಅಟ್ಲೀಸ್ಟ್ ಮನೆನಾದರೂ ಕಟ್ಸ್ಕೊಡಿ ಅಂತ ಹೇಳ್ತಿದ್ದಾರೆ. ಬಟ್ ಸದ್ಯಕ್ಕೆ ಏನು ನಡೀತಿದೆ ಅಂತಂದರೆ, ಮೊದಲಿಗೆ ಅವರು ಇದು ನಮ್ಮದಲ್ಲ ಅಂತ ಕೊಟ್ಟಿರ್ತಾರೆ. ಬಟ್ ಯಾವಾಗ ಭಾರತೀಯ ಪುರಾತತ್ವ ಇಲಾಖೆ ಇದು ಪುರಾತನ ಆಸ್ತಿ ಅಂತ ಹೇಳಿದ ತಕ್ಷಣ ಅವ್ರಿಗೂ ಇದು ನಮ್ಮದು, ನಮಗೆ ಬೇಕು ಅನ್ನೋ ಒಂದು ಕ್ವಶನ್ ಮಾರ್ಕ್ ಉಟ್ಕೊಂಡಿದೆ. ನಿಧಿ ಆದರೆ ಏನು, ಪುರಾತನ ಆಸ್ತಿ ಆದರೆ ಏನು? ಪುರಾತನ ಆಸ್ತಿ ಅಂತ ಕನ್ಸಿಡರ್ ಆದರೆ ಕಂಪ್ಲೀಟಾಗಿ ಆ ಒಂದು ಆಸ್ತಿ ಏನಿದೆ ಆ ಒಂದು ಮನೆಗೇನೆ ಸಿಗುತ್ತೆ. ಅದೇ ಪುರಾತನ ನಿಧಿ ಅಂತ ಆದರೆ ಅದು ಯಾವ ವ್ಯಕ್ತಿ ಅದನ್ನು ಹುಡುಕಿ ಸರ್ಕಾರಕ್ಕೆ ಕೊಟ್ಟಿರ್ತಾನೆ ಆ ಒಂದು ವ್ಯಕ್ತಿಗೆ ಆ ನಿಧಿಯ 20% ಭಾಗ ಆ ಒಂದು ವ್ಯಕ್ತಿಗೆ ಸಿಗುತ್ತೆ. ಸೊ ಇವಾಗ ಸಿಕ್ಕಿರೋ ಪ್ರಕಾರ 466ರಿಂದ 470 ಗ್ರಾಮ ಚಿನ್ನ ಸಿಕ್ಕಿರುವಂಥದ್ದು. ಸೊ ಇವಾಗಿನ ಒಂದು ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಹಿಡ್ಕೊಂಡ್ರೆ ಒಂದು 60ರಿಂದ 70 ಲಕ್ಷ ಆಗುತ್ತೆ. ಬಟ್ ಇದು ಆ್ಯಂಟಿಕ್ ಪೀಸ್ ಆಗಿರೋದ್ರಿಂದ ಇದು ಇನ್ನೂ ಹೆಚ್ಚು ಬಾಳಿಕೆಗೆ ಹೋಗ್ಬೋದು. ಸೊ ಆ ಕಾರಣಕ್ಕೆ ಇವ್ರಿಗೆ ಇನ್ನೂ ಜಾಸ್ತಿ ಅಮೌಂಟ್ ಸಿಕ್ಕರೂ ಸಿಗ್ಬೋದು. ಒಂದು ವೇಳೆ ಇದು ಪುರಾತನ ಆಸ್ತಿ ಅಂತ ಕನ್ಸಿಡರ್ ಆದರೆ ಇದು ಕಂಪ್ಲೀಟಾಗಿ ಈ ಒಂದು ಫ್ಯಾಮಿಲಿಗೇನೆ ಸೇರುತ್ತೆ. ಸೊ ಸದ್ಯಕ್ಕೆ ಆ ಒಂದು ಹುಡುಗನಿಗೆ, ಪ್ರಜ್ವಲ್ ಅನ್ನೋ ಒಂದು 8ನೇ ಕ್ಲಾಸಲ್ಲಿ ಓದ್ತಿರೋಂಥ ಹುಡುಗನಿಗೆ ಸರ್ಕಾರ ಸನ್ಮಾನ ಮಾಡಿದೆ. ಆ ಒಂದು ಪ್ರಾಮಾಣಿಕತೆಗೆ ಸನ್ಮಾನ ಮಾಡಿರುವಂಥದ್ದು ಅಷ್ಟೇ. ಬಟ್ ಪ್ರಾಮಾಣಿಕತೆಯಿಂದ ಜೀವನ ಏನೂ ನಡೆಯಲ್ಲ. ಅಟ್ಲೀಸ್ಟ್ ಬಡವರಿದ್ದಾರೆ, ಆ ಬಡವರನ್ನೋ ಒಂದು ಕಾರಣಕ್ಕಾದ್ರೂ, ಆ ಪ್ರಾಮಾಣಿಕತೆಗಾದ್ರೂ ಒಂದು ಸ್ವಲ್ಪ ದುಡ್ಡು ಸರ್ಕಾರ ಅವ್ರಿಗೆ ಕೊಟ್ಟರೆ ಮುಂದೆ ಯಾರಿಗಾದ್ರೂ ಇದೇ ಥರ ಒಂದು ಸಿಚುವೇಶನ್ ಬಂದಾಗ ಅವರು ಕೂಡ ಅದನ್ನ ಸರ್ಕಾರಕ್ಕೆ ಒಪ್ಪಿಸೋಕ್ಕೆ ಹಿಂಜರಿಯಲ್ಲ. ಸೊ ಇದಿಷ್ಟು ಇಲ್ಲಿವರೆಗೂ ನಡೆದಿದ್ದು. ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕು. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.